ಕ್ಯಾಬಿನೆಟ್ ರೀಶಫಲ್ ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವಾಗ್ತಾ ಇದೆ. ಹೈ ಟೆನ್ಷನ್ ಶುರುವಾಗಿದೆ. ಇನ್ನು ರೆಡ್ಡಿ ಸಮುದಾಯದಿಂದ ಸಚಿವ ಸ್ಥಾನಕ್ಕೆ ಬೇಡಿಕೆ ಇರುವಂತದ್ದು. ರೆಡ್ಡಿ ಸಮುದಾಯಕ್ಕೆ ಸ್ಥಾನ ನೀಡಬೇಕು ಅಂತ ಹೇಳಿಬಿಟ್ಟು ದಿಲ್ಲಿಗೆ ದೌಡಾಯಿಸಿದ್ದಾರೆ. ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂತಹ ಜೆಟಿ ಪಾಟೀಲ್, ಹೈ ನಾಯಕರ ಮನವೊಲಿಕೆಗೆ ಮುಂದಾಗುವಂತಹ ಜೆಟಿ ಪಾಟೀಲ್. ಕ್ಯಾಬಿನೆಟ್ನಲ್ಲಿ ಭ್ರಷ್ಟರಿಗೆ ಸಚಿವ ಸ್ಥಾನ ನೀಡಿದ್ದೀರಿ. ಹಿಂದೆ ತಿಮ್ಮಾಪುರ ವಿಧಾನಸಭೆಯಲ್ಲೂ ಕೂಡ ಸೋತಿರ್ತಾರೆ, ಅವರನ್ನ MLC ಮಾಡಿ ಬಳಿಕ ಸಚಿವ ಸ್ಥಾನವನ್ನ ಕೊಟ್ಟಿರ್ತೀರ. ನಾನು ಪ್ರಾಮಾಣಿಕತೆ ಅಭಿವೃದ್ಧಿಗೆ ಒತ್ತನ್ನ ಕೊಟ್ಟಂಥವನು, ನನ್ನನ್ನ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು ಖರ್ಗೆ ಮುಂದೆ ಪಟ್ಟನ್ನು ಹಿಡಿದು ಕೂತಿದಾರಂತೆ. ಸೊ 4 ಬಾರಿ MLA ಆದವರಿಗಿಂತ ಸೋತವರಿಗೆ ಅವಕಾಶ ಕೊಡೋದಾ, 2 ವರ್ಷದಲ್ಲಿ ಮಂತ್ರಿ ಮಾಡಲೇಬೇಕೆನ್ನುವಂತಹ JTP ಜೊತೆಗೆ ಬಾಗಲಕೋಟೆಯಲ್ಲಿ ಕಾಶಪ್ಪನವರಾಗಿರ್ಬೋದು, JT ಪಾಟೀಲ್ ಸಚಿವಾಕಾಂಕ್ಷಿ, ಆದರೆ ರೆಡ್ಡಿ ಸಮುದಾಯದ ಪರ ಸಚಿವ ಸ್ಥಾನದ ಕೇಳಿ ಬರ್ತಾ ಇದೆ. ರೆಡ್ಡಿ ಸಮುದಾಯಕ್ಕೆ ಸ್ಥಾನ ನೀಡಬೇಕು ಅಂತ ಹೇಳ್ಬಿಟ್ಟು ದಿಲ್ಲಿಗೆ ದೌಡಾಯಿಸಿದ್ದಾರೆ ಕೂಡ. ಕ್ಯಾಬಿನೆಟ್ ರೀಶಫಲ್ ಆಗತ್ತಾ? ತಿಮ್ಮಾಪುರ್ ಕೆಳಗಿಳಿತಾರ? ಹಾಗಿದ್ರೆ ಮಂತ್ರಿ ಪಟ್ಟಕ್ಕಾಗಿ JT ಪಾಟೀಲ್ ವರ್ಸಸ್ ಕಾಶಪ್ಪನವರ್ ಫೈಟ್. ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಶಾಸಕರು. ಸಚಿವ ಸ್ಥಾನಕ್ಕಾಗಿ ಫೈಟ್ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಮತಕ್ಷೇತ್ರದ ಶಾಸಕ JT ಪಾಟೀಲ್ ಸಚಿವ ಸ್ಥಾನಕ್ಕೆ ಪಟ್ಟನ್ನು ಹಿಡಿದು ಕೂತಿದ್ದಾರಂತೆ. ಬೆಳಗಿ ಮತಕ್ಷೇತ್ರದ ಶಾಸಕ JT ಪಾಟೀಲ್ ಸಹ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಭ್ರಷ್ಟರಿಗೆ ಸಚಿವ ಸ್ಥಾನ ನೀಡಿದ್ದೀರಾ, ಪ್ರಾಮಾಣಿಕತೆ ಅಭಿವೃದ್ಧಿಗೆ ಒತ್ತನ್ನ ನೀಡಿದ್ದೀನಿ, ನಮ್ಮಂಥವರಿಗೆ ಯಾಕೆ ಮಂತ್ರಿಗಿರಿ ಇಲ್ಲ, ಕೊಡಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದಿದ್ದಾರೆ JT ಪಾಟೀಲ್. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ. 2028ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಲ್ಲಿ ಕ್ಷೇತ್ರ ಸಿಗೋದಿಲ್ಲ, ಶಾಸಕನೂ ಕೂಡ ಆಗೋದಿಲ್ಲ. ಸೊ 2 ವರ್ಷದಲ್ಲಿ ಮಂತ್ರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು JT ಪಟ್ಟಣ ಹಿಡಿದಿರುವಂಥದ್ದು. 4 ಬಾರಿ ಶಾಸಕನಾಗಿದ್ದೀನಿ, ಹಿಂದೆ ಸೋತವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಾ. RB ತಿಮ್ಮಾಪುರ ವಿಧಾನಸಭೆಯಲ್ಲಿ ಸೋತರು, ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ CM ಸಿದ್ದರಾಮಯ್ಯ ಸಚಿವ ಸ್ಥಾನವನ್ನ ನೀಡಿದ್ರು. ಭ್ರಷ್ಟಾಚಾರದಿಂದ RB ತಿಮ್ಮಾಪುರ ಹೆಸರು ಕುಖ್ಯಾತ ಪಡೆದಿರುವಂತಹ ಹಿನ್ನೆಲೆ ಸಚಿವ ಸ್ಥಾನದಿಂದ ಬದಲಾವಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಜಿಲ್ಲೆಯಲ್ಲಿ ವಿಜಯಾನಂದ ಕಾಶಪ್ಪನವರ ಮತ್ತೆ JT ಪಾಟೀಲ್ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಆದರೆ ಮತ್ತೊಂದು ಕಡೆ ರೆಡ್ಡಿ ಸಮುದಾಯಕ್ಕೆ ಗುರುತಿಸಿ ಸಚಿವ ಸ್ಥಾನವನ್ನು ನೀಡುವಂತೆ ಒತ್ತಾಯಿಸಿ ಇದೀಗ ಶಾಸಕರು ದೌಡಾಯಿಸಿರುವಂಥದ್ದು ದೆಹಲಿಗೆ. ಸೊ ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿರುವಂತಹ ಶಾಸಕರಲ್ಲಿ JT ಪಾಟೀಲ್ ಸಹ ಕೈ ಜೋಡಿಸಿದ್ದಾರೆ. 4 ಬಾರಿ ಶಾಸಕರಾಗಿರ್ತಾರೆ, ಒಮ್ಮೆ ಆದರೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ JT ಪಾಟೀಲ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಸಚಿವ RB ತಿಮ್ಮಾಪುರ ಬದಲಾವಣೆ ಆದಲ್ಲಿ ಯಾರಿಗೆ ಸಿಗಲಿದೆ ಮಂತ್ರಿ ಪಟ್ಟ? ವಿಜಯಾನಂದ ಕಾಶಪ್ಪನವರ ಅವರಿಗೋ ಅಥವಾ JT ಪಾಟೀಲ್ರಿಗೋ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಸಚಿವ ಸ್ಥಾನಕ್ಕಾಗಿ ಇದೀಗ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಈ ಕ್ಯಾಬಿನೆಟ್ ರೀಶಫಲ್ ಅನ್ನೋದು ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೈ ಟೆನ್ಷನ್ ಶುರು ಮಾಡಿ ಸಚಿವ ಸ್ಥಾನಕ್ಕಾಗಿ ಕೈ ಹಿರಿಯ ನಾಯಕರು ಪಟ್ಟನ್ನು ಹಿಡಿದು ಕೂತ್ಕೊಂಡು ಇದೀಗ ದೆಹಲಿಗೆ ದೌಡಾಯಿಸಿದ್ದು ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಸೊ ರೆಡ್ಡಿ ಸಮುದಾಯಕ್ಕೆ ಗುರುತಿಸಿ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆ ಒತ್ತಾಯಿಸಲಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಹೋಗಿರುವಂತಹ ಶಾಸಕರಲ್ಲಿ ಇವರು JT ಪಾಟೀಲ್ ಕೂಡ ಕೈ ಜೋಡಿಸ್ಬಿಟ್ಟು ಅವರು 4 ಬಾರಿ ಶಾಸಕರಾಗಿದ್ದಂಥದ್ದು, ಸೋತವರಿಗೇನೆ ಪದೇ ಪದೇ ಅವಕಾಶನ ನಮಗಿಲ್ವಾ ಅಂತ ಹೇಳ್ಬಿಟ್ಟು ಅವರು ಕೂಡ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. 2028ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದಲ್ಲಿ ಕ್ಷೇತ್ರ ಸಿಗೋದಿಲ್ಲ, ಶಾಸಕನೂ ಕೂಡ ಇಲ್ಲ. ಸೊ ಈ 2 ವರ್ಷದಲ್ಲಿ ಮಂತ್ರಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈಗ ಯಾಕೆ ಪಟ್ಟು ಹಿಡಿದು ಕೂತಿದ್ದಾರೆ? ಸೊ ಈ ರೀಸನ್ ಇಂದಾಗಿ